ತ್ರಿಕೂಟೇಶ್ವರ ದೇವಸ್ಥಾನಕ್ಕೆ ನಿಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ನೆಲೆಸಿರುವ ಈ ಪವಿತ್ರ ಕ್ಷೇತ್ರವು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ಅಪಾರ ಮಹತ್ವವನ್ನು ಹೊಂದಿದೆ. ಶತಮಾನಗಳಿಂದಲೂ ಭಕ್ತರ ಶ್ರದ್ಧೆಯ ಕೇಂದ್ರವಾಗಿರುವ ಈ ದೇವಾಲಯ, ಕಾಲದ ಹರಿವಿನ ನಡುವೆಯೂ ತನ್ನ ವೈಭವ ಮತ್ತು ಮಹಿಮೆಯನ್ನು ಕಾಪಾಡಿಕೊಂಡು ನಿಂತಿದೆ. ತ್ರಿಕೂಟೇಶ್ವರ ದೇವಸ್ಥಾನದ ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ ಇದು ಅಪರೂಪದ ತ್ರಿದೇವ ಆರಾಧನೆಗೆ ಸಮರ್ಪಿತವಾಗಿರುವುದು. ಇಲ್ಲಿ ಪರಮೇಶ್ವರ, ಬ್ರಹ್ಮ ಮತ್ತು ಸೂರ್ಯ ದೇವರನ್ನು ಒಂದೇ ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ. ಶಿವನು ವಿನಾಶ ಮತ್ತು ಪುನರುತ್ಪತ್ತಿಯ ಸಂಕೇತ, ಬ್ರಹ್ಮನು ಸೃಷ್ಟಿಯ ಪ್ರತಿನಿಧಿ, ಹಾಗೂ ಸೂರ್ಯನು ಶಕ್ತಿ, ಬೆಳಕು ಮತ್ತು ಜೀವದ ಮೂಲ. ಈ ಮೂರು ದೇವತೆಗಳ ಏಕೈಕ ಆರಾಧನೆ ಮಾನವನ ಜೀವನದ ಪೂರ್ಣ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಇಂತಹ ತ್ರಿದೇವ ಸಂಯೋಜನೆ ಭಾರತೀಯ ದೇವಸ್ಥಾನಗಳಲ್ಲಿ ಅಪರೂಪವಾದದ್ದು. ಈ ದೇವಾಲಯವನ್ನು ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಗಿದೆ. ಚಾಲುಕ್ಯರು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ರಾಜವಂಶವಾಗಿದ್ದರು. ತ್ರಿಕೂಟೇಶ್ವರ ದೇವಸ್ಥಾನ ಅವರ ಶಿಲ್ಪಶಕ್ತಿಯ ಶ್ರೇಷ್ಠ ಉದಾಹರಣೆಯಾಗಿದೆ. ಮಧ್ಯಯುಗದ ಡೆಕ್ಕನ್ ವಾಸ್ತುಶಿಲ್ಪದ ಪರಿಪಕ್ವತೆಯನ್ನು ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ದೇವಾಲಯದ ಆವರಣಕ್ಕೆ ಕಾಲಿಟ್ಟ ಕ್ಷಣದಿಂದಲೇ ಭಕ್ತರ ಮನಸ್ಸು ಶಾಂತವಾಗುತ್ತದೆ. ಪ್ರವೇಶದ್ವಾರದಿಂದಲೇ ಕಲ್ಲಿನಲ್ಲಿ ಕೆತ್ತಿದ ಭವ್ಯ ಸ್ತಂಭಗಳು ಕಾಣಿಸುತ್ತವೆ. ಪ್ರತಿಯೊಂದು ಸ್ತಂಭವೂ ಒಂದು ಕಥೆಯನ್ನು ಹೇಳುವಂತೆ ಕಾಣುತ್ತದೆ. ಹೂವಿನ ವಿನ್ಯಾಸಗಳು, ದೇವತೆಗಳ ಮೂರ್ತಿಗಳು, ಯಕ್ಷ ಗಂಧರ್ವರ ಶಿಲ್ಪಗಳು ಮತ್ತು ಪೌರಾಣಿಕ ಕಥೆಗಳ ದೃಶ್ಯಗಳು ಈ ಸ್ತಂಭಗಳಲ್ಲಿ ಜೀವಂತವಾಗಿವೆ. ಈ ಶಿಲ್ಪಗಳು ಆ ಕಾಲದ ಶಿಲ್ಪಿಗಳ ಅಪಾರ ತಾಳ್ಮೆ, ಕೌಶಲ್ಯ ಮತ್ತು ಕಲಾತ್ಮಕ ದೃಷ್ಟಿಯನ್ನು ಸಾರುತ್ತವೆ. ದೇವಾಲಯದ ಒಳಭಾಗದಲ್ಲಿ ಕಾಣುವ ಮೇಲ್ಛಾವಣಿಗಳು ಇನ್ನಷ್ಟು ಅಚ್ಚರಿಯನ್ನು ಉಂಟುಮಾಡುತ್ತವೆ. ಕಲ್ಲಿನಲ್ಲಿ ಕೆತ್ತಿದ ಕಮಲಾಕಾರದ ವಿನ್ಯಾಸಗಳು, ಜ್ಯಾಮಿತೀಯ ರೇಖೆಗಳು ಮತ್ತು ಸಮಮಿತಿಯ ಆಕೃತಿಗಳು ಶತಮಾನಗಳ ಹಿಂದಿನ ಕಲಾತ್ಮಕ ಶ್ರೇಷ್ಠತೆಯನ್ನು ತೋರಿಸುತ್ತವೆ. ಕಲ್ಲು ಎಂಬ ಕಠಿಣ ಮಾಧ್ಯಮದಲ್ಲಿ ಇಷ್ಟು ಸೂಕ್ಷ್ಮ ಕೆಲಸ ಮಾಡಿರುವುದು ಇಂದಿಗೂ ವಿಸ್ಮಯಕಾರಿಯಾಗಿದೆ. ತ್ರಿಕೂಟೇಶ್ವರ ದೇವಸ್ಥಾನದ ವಿನ್ಯಾಸದಲ್ಲಿ ಸಮತೋಲನ ಮತ್ತು ಶಿಸ್ತು ಪ್ರಮುಖ ಪಾತ್ರ